ನಮಸ್ಕಾರ. ಇವತ್ತಿನ ವಿಡಿಯೋ ಈ 7 ರೈಲ್ವೆ ಷೇರುಗಳಿಗೆ ಭಾರೀ ಶುಕ್ರದಶೆ 1x 2x 3x ಆಶ್ಚರ್ಯಕಮ ಹಾಕಿದ್ದೇನೆ, ಕ್ವಶನ್ ಮಾರ್ಕ್ ಕೂಡ ಹಾಕಿದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ 1 ರಿಂದ 2 ವರ್ಷಗಳಲ್ಲಿ PSU ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಕೆಲವು PSUಗಳು 3 ರಿಂದ 4 ಪಟ್ಟು ಮೇಲಕ್ಕೆ ಹೋಗಿವೆ. ಸಾಮಾನ್ಯವಾಗಿ ನಾವು ಕೂಡ ಮತ್ತು ಇತರರು ಕೂಡ PSU ಅಂತಂದ್ರೆ ಮೂಗು ಮುರಿತಾ ಇದ್ವು. ಯಾಕಂದ್ರೆ ಲಾಂಗ್ ಟರ್ಮ್ನಲ್ಲಿ PSUನಲ್ಲಿ ಯಾವ ಇಂಪ್ರೂವ್ಮೆಂಟು ಕೂಡ ಇರಲಿಲ್ಲ. ಈಗ ಸದ್ಯಕ್ಕೆ PSUಗಳಲ್ಲಿ ಒಂದು ದೊಡ್ಡ ರ್ಯಾಲಿ ಬಂದಿದೆ. ಕೆಲವು ಕಂಪನಿಗಳದ್ದು ಮಾರ್ಕೆಟ್ ಕ್ಯಾಪ್ ಎಷ್ಟು ಹೋಗಿದೆ ಅಂತಂದ್ರೆ ಕೆಲವು ಬ್ಲೂ ಚಿಪ್ ಕಂಪನಿಗಳಿಗಿಂತ ಜಾಸ್ತಿಯಾಗಿ ಹೋಗಿದೆ. ನಿಫ್ಟಿ 50ಯಲ್ಲಿರುವಂತಹ ಕಂಪನಿಗಳನ್ನು ಬ್ಲೂ ಚಿಪ್ ಅಂತ ಕರಿತೇವೆ, ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಹೋಗಿದೆ. ಬಹಳಷ್ಟು ಹೂಡಿಕೆದಾರರು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ನಲ್ಲಿರುವವರು ಮತ್ತೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಕೂಡ ನಮಗೆ ಅವಾಗ ಇಮೇಲ್ ಕಳಿಸ್ತಾರೆ, ಮತ್ತೆ ಚಾಟ್ ಬಾಕ್ಸ್ನಲ್ಲಿ ಕೂಡ ಹಾಕ್ತಾರೆ. ಈ ರೈಲ್ವೆ ಶೇರ್ಗಳನ್ನು ಕೊಂಡ್ಕೊಳ್ಬೋದಾ, ಬಹಳ ಹಾಟ್ ಆಗಿ ಕಾಣ್ತಾ ಇದೆ. ಇದರಲ್ಲಿ ಹಾಕಬೇಕೋ ಬೇಡವೋ ಅನ್ನುವಂಥ ಡಿಸಿಷನ್ ಅನ್ನು ನೀವು ತಗೊಳ್ಳುವ ಮುಂಚೆ ಸಂಪೂರ್ಣವಾಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಮತ್ತು ಇಷ್ಟು ಮೇಲೆ ಹೋಗ್ಲಿಕ್ಕೆ ನಿಜವಾದ ಕಾರಣ ಇದೆಯಂತ ಕಂಡುಹಿಡಬೇಕು. ಇವತ್ತು ನಾವು ನಮ್ಮದೇ ಆದಂಥ ಕೆಲವು ರಿಸರ್ಚ್ಗಳನ್ನು ಮಾಡಿ ನಿಮ್ಮ ಮುಂದೆ ಅಂಕಿ ಅಂಶಗಳನ್ನು ಇಡ್ತಾ ಇದೆ. ಈ ಹಾಟ್ ಸ್ಟಾಕ್ಸ್ನಲ್ಲಿ ಹಲವು ರೈಲ್ವೆ ರಿಲೇಟೆಡ್ ಸ್ಟಾಕ್ಸ್, ಸ್ಪೆಷಲಿ PSU, ಈ ಎಲ್ಲ PSUಗಳು ಮೇಲಕ್ಕೆ ಹೋಗ್ತಿರೋದಕ್ಕೆ ಕಾರಣ ಒಂದೇ, ಮುಂದಿನ ದಿನಗಳಲ್ಲಿ ರೈಲ್ವೇಸ್ಗೆ ಬಜೆಟ್ ಅಲ್ಲಿ ಜಾಸ್ತಿ ಹಣವನ್ನು ಮುಡಿಪಾಗಿರ್ತಾರೆ 2024-25ರಲ್ಲಿ. ಅಂದರೆ ಈ ಕಂಪನಿಗಳಿಗೆ ಒಂದಷ್ಟು ಹಣ ಹರಿದು ಬರ್ಬೋದು. ಅದರಿಂದಾಗಿ ಸುಮಾರು ಷೇರುಗಳು ಈಗಾಗಲೇ ಹಿಮಾಲಯದತ್ತ ಮುಖ ಮಾಡಿವೆ. ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು ಸ್ಟಾಕ್ ಪರ್ಫಾರ್ಮೆನ್ಸ್ ಆಫ್ ರೈಲ್ವೇಸ್ ರಿಲೇಟೆಡ್ PSU. IRFC 1 ವರ್ಷದ ರಿಟರ್ನ್ಸ್ 395%, ಮಾರ್ಕೆಟ್ ಕ್ಯಾಪ್ 2,20,048 ಕೋಟಿ, ಆಲ್ಮೋಸ್ಟ್ ಕೆಲವು ಬ್ಲೂ ಚಿಪ್ಗಳಿಗಿಂತ ಮೇಲೆ. ರೈಲ್ ವಿಕಾಸ್ ನಿಗಮ್ 283% ಮೇಲಕ್ಕೆ ಹೋಗಿದೆ 1 ವರ್ಷದಲ್ಲಿ, 61,862 ಕೋಟಿ. ರೈಲ್ ಟೆಲ್ ಕಾರ್ಪೊರೇಷನ್ 1 year ರಿಟರ್ನ್ಸ್ 208%, ಮಾರ್ಕೆಟ್ ಕ್ಯಾಪ್ 12,659 ಕೋಟಿ. ಇರ್ಕಾನ್ ಇಂಟರ್ನ್ಯಾಷನಲ್ 1 year ರಿಟರ್ನ್ಸ್ 282%, ಮಾರ್ಕೆಟ್ ಕ್ಯಾಪ್ 22,259 ಕೋಟಿ. ಮುಂದಕ್ಕೆ ಹೋಗ್ತಾ ಇದ್ದಾಗೆ 5ನೇದ್ದು BML 1 year ರಿಟರ್ನ್ಸ್ 100%, ಮಾರ್ಕೆಟ್ ಕ್ಯಾಪ್ 13,080 ಕೋಟಿ. 6 IRCTC 1 year ರಿಟರ್ನ್ಸ್ 45%, ಮಾರ್ಕೆಟ್ ಕ್ಯಾಪ್ 76,648 ಕೋಟಿ. 7 ಕಂಟೈನರ್ ಕಾರ್ಪೊರೇಷನ್ 1 year ರಿಟರ್ನ್ಸ್ 21%, ಮಾರ್ಕೆಟ್ ಕ್ಯಾಪ್ 50,873 ಕೋಟಿ. ಈ PSUಗಳಲ್ಲದೇ ರೈಲ್ವೆ ಸೆಕ್ಟರ್ ಸುಮಾರು ಪ್ರೈವೇಟ್ ಕಂಪನಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತದ್ದು 100 ರಿಂದ 300% ಮೇಲಕ್ಕೆ ಹೋಗಿದೆ ಕಳೆದ 1 ವರ್ಷದಲ್ಲಿ. ಅಂದರೆ ಇಂತಹ ಷೇರುಗಳಲ್ಲಿ ಜನ ಎಷ್ಟು ಹೈಪ್ ಅನ್ನು ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಅಂತ ಅಲ್ಲಿಗೆ ನಿಮಗೆ ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ IRFC ಷೇರಿನ ಒಂದು ಲೆಕ್ಕವನ್ನು ಮಾಡೋಣ. IRFC ಗ್ರಾಫ್ 6 ತಿಂಗಳಲ್ಲಿ 705%, 4 ತಿಂಗಳಲ್ಲಿ 21 ರೂಪಾಯಿಯಿಂದ 170 ರೂಪಾಯಿ ಹೋಗಿದೆ. 3ನೇ ತಾರೀಕು ಅಕ್ಟೋಬರ್ 2023ರಿಂದ 24ನೇ ತಾರೀಕು 2023, ಅಂದರೆ ಆಲ್ಮೋಸ್ಟ್ 7 times ಜಾಸ್ತಿ ಆದಂಗೆ ಆಯ್ತು. ಈ ಷೇರಿನ ಬೆಲೆ ಇಷ್ಟು ಮೇಲಕ್ಕೆ ಹೋಗಬೇಕು ಅಂತಂದ್ರೆ ಅದರ ಫಂಡಮೆಂಟಲ್ಸ್ ಎಷ್ಟು ಮೇಲಕ್ಕೆ ಹೋಗಿರಬಹುದು ಅಂತ ಈಗ ಸ್ಟಡಿ ಮಾಡೋಣ. ಯಾರಾದರೂ ಇಂತಹ ಷೇರುಗಳನ್ನು ತಗೊಂಡು ದೊಡ್ಡ ಮಟ್ಟಿನ ಪ್ರಾಫಿಟ್ ಅನ್ನು ಮಾಡಿದ್ರೆ ನಾನು ಅದೃಷ್ಟಶಾಲಿ ಅಂತ ನಿಮಗೆ ನೀವೇ ಹೇಳ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಬಹಳ ಜನ ತಿಳ್ಕೊತಾರೆ ನನಗೀಗ ಷೇರು ಮಾರುಕಟ್ಟೆ ಬಗ್ಗೆ ಸಂಪೂರ್ಣ ಜ್ಞಾನ ಬಂದಿದೆ, ನಾನೇ ಒಳ್ಳೆಯ ಶೇರನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅಂದ್ರೆ ಇದು ಒಂಥರ ಲಾಟ್ರಿಯಲ್ಲಿ ಹಣವನ್ನು ಗೆದ್ದ ಹಾಗೆ. ಇನ್ನೊಂದು ವಿಚಾರ, ಲಾಟ್ರಿಯಲ್ಲಿ 1 ಸತಿ ಬರ್ಬೋದು, 2ನೇ ಸತಿ ಬರೋದು ಅತಿ ಅಪರೂಪ. ಈಗ IRFC ಸೇಲ್ಸ್ ಮತ್ತು ನೆಟ್ ಪ್ರಾಫಿಟ್ ಅನ್ನು ನಿಮ್ಮ ಮುಂದೆ ಇಡ್ತೇನೆ, ದಯವಿಟ್ಟು ಗಮನವಿಟ್ಟು ನೋಡಿ. 2018-19ರಲ್ಲಿ ಸೇಲ್ಸು 11,134 ಕೋಟಿ, ನೆಟ್ ಪ್ರಾಫಿಟ್ 2,255 ಕೋಟಿ. 19-20ರಲ್ಲಿ
13,421 ಕೋಟಿ, 3,192 ಕೋಟಿ ನೆಟ್ ಪ್ರಾಫಿಟ್. 2021ರಲ್ಲಿ ಸೇಲ್ಸ್ 15,771 ಕೋಟಿ ಮತ್ತು ನೆಟ್ ಪ್ರಾಫಿಟ್ 4,416 ಕೋಟಿ. 21-22ರಲ್ಲಿ 20,299 ಕೋಟಿ ಮತ್ತು ನೆಟ್ ಪ್ರಾಫಿಟ್ 6,090 ಕೋಟಿ. 2022-23ರಲ್ಲಿ ದ ಸೇಲ್ಸ್ 23,892 ಕೋಟಿ, ನೆಟ್ ಪ್ರಾಫಿಟ್ 6,337 ಕೋಟಿ. ಸೇಲ್ಸು ನೆಟ್ ಪ್ರಾಫಿಟ್ ಎರಡೂ ಮೇಲಕ್ಕೆ ಹೋಗ್ತಾ ಇದೆ. ಆದರೆ ಪ್ರಶ್ನೆ ಏನು ಅಂತಂದ್ರೆ, ಸ್ಟಾಕ್ ಪ್ರೈಸ್ 395% ಅಪ್ರಿಸಿಯೇಷನ್ ಒಂದು ವರ್ಷದಲ್ಲಿ, 700% ಕೇವಲ 3 ತಿಂಗಳಲ್ಲಿ. ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಅವರು ಹಣವನ್ನು ಸಾಲವಾಗಿ ಪಡೆದು ಫೈನಾನ್ಷಿಯಲ್ ಮಾರ್ಕೆಟ್ ಇಂದ ಅದನ್ನ ರೈಲ್ವೇಸ್ ಅಲ್ಲಿ ಕೊಡ್ತಾರೆ, ನಿಮ್ಮ ಅಸೆಟ್ಗಳನ್ನು ಜಾಸ್ತಿ ಮಾಡಿ. ಅರ್ಥ ಏನು ಅಂತಂದ್ರೆ, ಇದು ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಫೋಕಸಿಂಗ್ ಸೋನ್ಲಿ ಫಂಡಿಂಗ್ ಫಾರ್ ಇಂಡಿಯನ್ ರೈಲ್ವೇಸ್. ಆದ್ದರಿಂದ ಈಗ ಸದ್ಯಕ್ಕೆ ನಮ್ಮ IRFCದು ಮಾರ್ಕೆಟ್ ಕ್ಯಾಪ್ ಮತ್ತು ಇತರ ಡೀಟೇಲ್ಸ್ ಅನ್ನು ಬೇರೆ ಕಂಪನಿಗಳೊಡನೆ ಅಂದ್ರೆ NBFC ಕಂಪನಿಗಳೊಡನೆ ಹೋಲಿಕೆ ಮಾಡೋಣ. ಮೊದಲನೇದಾಗಿ IRFC ಪಿ ರೇಷಿಯೋ 37, ಮಾರ್ಕೆಟ್ ಕ್ಯಾಪ್ 2,20,048 ಕೋಟಿ. 2 ಬಜಾಜ್ ಫೈನಾನ್ಸ್ ಪಿ ರೇಷಿಯೋ 33, 4,36,099 ಕೋಟಿ. ಶ್ರೀರಾಮ್ ಫೈನಾನ್ಸ್ ಪಿ ರೇಷಿಯೋ 13, ಮಾರ್ಕೆಟ್ ಕ್ಯಾಪ್ 86,212 ಕೋಟಿ. 4 ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಸ್ ಪಿ ರೇಷಿಯೋ 34, ಮಾರ್ಕೆಟ್ ಕ್ಯಾಪ್ 1,02,762. ಮುತ್ತೂಟ್ ಫೈನಾನ್ಸ್ ಪಿ ರೇಷಿಯೋ 15, ಮಾರ್ಕೆಟ್ ಕ್ಯಾಪ್ 56,337 ಕೋಟಿ. ಆದ್ದರಿಂದ ನೀವು ಈ ಅಂಕಿಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರಿಂದ ಉಳಿಸ್ಕೊಳ್ತೇನೆ. IRFCದು ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ ಇದೆ ಬೇರೆ NBFC ಕಂಪನಿಗಳಿಗೆ ಹೋಲಿಕೆ ಮಾಡಿದ್ರೆ. ಮತ್ತೆ ಅವರ ಮೇನ್ ಬಿಸ್ನೆಸ್ ಏನು ಅಂತಂದ್ರೆ, ರೈಲ್ವೇಸಿಗೆ ಒಂದಷ್ಟು ಲೆಂಡಿಂಗ್ ಮಾಡೋದು, ಸಾಲ ಕೊಡೋದು ಮತ್ತು ಅದರ ಗ್ರೋತ್ ಅನ್ನು ಕಂಡುಕೊಳ್ಳೋದು ಮತ್ತು ಅದರ ಗ್ರೋತ್ ನಲ್ಲಿ ತಮ್ಮ ಗ್ರೋತ್ ಅನ್ನು ಕಂಡುಕೊಳ್ಳೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಕಿ ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೀವು IRFCದು ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ಅದು ನಿಫ್ಟಿ 50ಯಲ್ಲಿರುವಂತ MNM, ಬಜಾಜ್ ಆಟೋ, ಟಾಟಾ ಸ್ಟೀಲ್, ಹೀರೋ ಮೋಟೋಕಾರ್ಪ್, JSW ಸ್ಟೀಲಿಗಿಂತ ಜಾಸ್ತಿ ಇದೆ. IRFC ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ, ಸರ್ಕಾರ ಮುಂದಿನ ದಿನಗಳಲ್ಲಿ ಜಾಸ್ತಿ ಹಣವನ್ನು ರೈಲ್ವೇಸಿಗೆ ಅಂತ ಮೀಸಲಿಟ್ಟಾಗ ಜಾಸ್ತಿ ಹಣವನ್ನು ಇವ್ರ ಕಡೆಯಿಂದ ಲೋನ್ ಆಗಿ ತಗೊಳ್ತಾರೆ. ಹಿಂದಿನ ದಿನಗಳ ನಮ್ಮ ಅನುಭವ ಏನ್ ಹೇಳುತ್ತೆ ಅಂತಂದ್ರೆ, ಹೆಚ್ಚಿನ PSU ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ, ಸರ್ಕಾರ ಅದಕ್ಕೆ ಕೊಟ್ಟಂತಹ ಮೊನಾಪೊಲಿ ಸ್ಟೇಟಸ್. ಅಂದ್ರೆ ಬೇರೆ ಯಾವ ಪ್ರೈವೇಟ್ ಕಂಪನಿಗೂ ಕೊಡ್ತಿದ್ದಂತ ಸೌಲಭ್ಯ ಸರ್ಕಾರದವರು ತಮ್ಮ ಕಂಪನಿ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಪರಿಸ್ಥಿತಿ ಚೇಂಜ್ ಆಗಿ ಮತ್ತೆ ಏನಾದರೂ ಇಂತಹ PSUಗಳಿಗೆ ಒಂದಷ್ಟು ಕಾಂಪಿಟಿಷನ್ ಹುಟ್ಕೊಂಡ್ರೆ ಆವಾಗ ಇಂತಹ ಕಂಪನಿಗಳು ಕೆಳಕ್ಕೆ ಬಂದು ನೆಲಕ್ಕೆ ಕಚ್ಚುವಂತ ಚಾನ್ಸ್ ಇದೆ. ಉದಾಹರಣೆ ಕೊಟ್ಬಿಡ್ತೇನೆ. ಒಂದಾನೊಂದು ಕಾಲದಲ್ಲಿ LICಗೆ ದೊಡ್ಡ ಮೊನಾಪಲಿ ಇತ್ತು. ಅದಾದ್ಮೇಲೆ ಪ್ರೈವೇಟ್ ಕಂಪನಿಗಳನ್ನು ಬಿಟ್ಟ ಮೇಲೆ ಇನ್ಶೂರೆನ್ಸ್ ಸೆಕ್ಟರ್, ಡಿಫೆನ್ಸ್ ಸೆಕ್ಟರ್ ನಲ್ಲಿ ತನ್ನಿಂದ ತಾನಾಗಿ ಆ ಷೇರುಗಳು ಕೆಳಕ್ಕೆ ಬಂದವು. ಆದ್ದರಿಂದ ಯಾರಾದರೊಬ್ಬರು ಹೂಡಿಕೆದಾರರು IRFC ಮೇಲಕ್ಕೆ ಹೋಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು, ನಾನು ಬಹಳ ಸ್ಮಾರ್ಟ್ ಅಂತ ಹೇಳಿದ್ರೆ ಅದನ್ನು ಬಹುಶಃ ನಾವು ಅಲ್ಲ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ IRFC ಈ ಲೆವೆಲಿಗೆ ಹೋಗುತ್ತೆ. ನಮ್ಮ ಸಮೀಕ್ಷೆ ಪ್ರಕಾರ ಸುಮಾರು ಜನ ನಮ್ಮ ಚಾನೆಲ್ ಮೆಂಬರ್ಸು IRFC ಮತ್ತು ಇತರ ರೈಲ್ವೆ ಸ್ಟಾಕ್ಗಳಲ್ಲಿ ಒಂದಷ್ಟು ಹಣವನ್ನು ಪಡೆದಿರಬಹುದು, ಲಾಭ ಮಾಡಿರಬಹುದು. ಆದರೆ ನನ್ನ ಲೆಕ್ಕಾಚಾರ ಹೇಗೆ ಅಂತಂದ್ರೆ, ಬಹುಶಃ ಅವರು ಲಕ್ಷಗಟ್ಟಲೆಯಲ್ಲಿ ಹಣ ಹಾಕಿರ್ಲಿಕ್ಕಿಲ್ಲ, 10,000 20,000 ಹಾಕಿರ್ಬೋದು ಮತ್ತು ಸ್ಮಾಲ್ ಅಮೌಂಟ್ ಆಫ್ ಪ್ರಾಫಿಟ್ ಮಾಡಿರ್ಬೋದು. ಯಾಕಂದ್ರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ಷೇರುಗಳಲ್ಲಿ ಇಷ್ಟೊಂದು ಹಣವನ್ನು ಹಾಕ್ಲಿಕ್ಕೆ ಆಗುತ್ತಾ ಅಂತ. ಈಗ ಒಂದು ಇಂಟ್ರೆಸ್ಟಿಂಗ್ ಅನೌನ್ಸ್ಮೆಂಟ್, ಬಹಳ ಜನ ಖುಷಿ ಪಡ್ತಾ ಇದ್ದಾರೆ, ನಮ್ಗಾಗ್ಲೇ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ವಾಟ್ಸಪ್ ಕಮ್ಯುನಿಟಿ ಚಾನಲ್. ನೀವೇನಾದರೂ ನಮ್ಮ ವಾಟ್ಸಪ್ ಚಾನಲ್ ಕಮ್ಯುನಿಟಿ ಮೆಂಬರ್ ಆಗಬೇಕು ಅಂತಂದ್ರೆ ನಿಮಗೆ ಲಿಂಕ್ ಸಿಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೆಳಗಡೆ. ವ್ಯೂ ದ ಚಾನಲ್ ಮಾಡಿ ಫಾಲೋ ಅಂತ ಕ್ಲಿಕ್ ಮಾಡಬೇಕು. ಇದು ವಾಟ್ಸಪ್ ಚಾನಲ್. ನಿಮ್ಮ ನಂಬರು ನಮಗೆ ಗೊತ್ತಾಗೋದಿಲ್ಲ,
ನಮ್ಮ ನಂಬರ್ ನಿಮಗೆ ಗೊತ್ತಾಗೋದಿಲ್ಲ, ಬೇರೆ ಯಾರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ನೀವು ನಮಗೆ ಮೆಸೇಜ್ ಕಳಿಸ್ಲಿಕ್ಕೆ ಆಗೋದಿಲ್ಲ, ನಾವು ಮಾತ್ರ ಮೆಸೇಜ್ ಕಳಿಸ್ಬೋದು. ಸಾಮಾನ್ಯವಾಗಿ ಜನರ ಕಂಪ್ಲೇಂಟ್ ಏನು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಬರೋ ವಿಡಿಯೋಗಳಿಗೆ ನೋಟಿಫಿಕೇಶನ್ ಬರೋದಿಲ್ಲ. ನಾವು ಅದಕ್ಕೋಸ್ಕರ ಆವಾಗವಾಗ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಕಳಿಸ್ತೇವೆ ಮತ್ತು ಒಳ್ಳೆ ಒಳ್ಳೆ ಆರ್ಟಿಕಲ್ಗಳನ್ನು ಕೂಡ ಕಳಿಸ್ಕೊಡ್ತೇವೆ. ಈಗ ವಿಡಿಯೋದ ವಿಷಯಕ್ಕೆ ಮರಳಿ ಬರ್ತಾ ಇದ್ದ ಹಾಗೆ, ಈ ರೈಲ್ವೆ PSU ಸ್ಟಾಕ್ಸ್ ಮೇಲೆ ಹೋಗ್ತಾ ಇರೋದಕ್ಕೆ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇದು ಒಂದು ಬಬಲ್, ನೊರೆ, ಯಾವಾಗ ಬೇಕಾದರೂ ಬರ್ಸ್ಟ್ ಆಗ್ಬೋದು. ನಮ್ಮ ಹೂಡಿಕೆದಾರರು ಇವತ್ತು ಯೋಚನೆ ಮಾಡಬೇಕಾಗುತ್ತೆ, ಇಂತಹ ಬಬಲ್ ಅಲ್ಲಿರುವಂತಹ ಷೇರುಗಳಲ್ಲಿ ನಾವು ಇನ್ನು ಮುಂದೆ ಹಣವನ್ನು ಹಾಕ್ಬೋದಾ, ಇಲ್ಲ ಯಾವುದಾದ್ರೂ ಒಂದು ಒಳ್ಳೆಯ ಶೇರನ್ನು ತಗೊಂಡು 5, 10, 15, 20 ವರ್ಷ ಅಂತ ಅದನ್ನ ಇಟ್ಕೊಂಡ್ರೆ ಆವಾಗ ನಮಗೆ ಲಾಂಗ್ ಟರ್ಮ್ ನಲ್ಲಿ ಚಕ್ರ ಬಡ್ಡಿಯಲ್ಲಿ ಜಾಸ್ತಿ ಹಣ ಬರುತ್ತೆ. ಈ ತರದ ಷೇರುಗಳಲ್ಲಿ ಒಮ್ಮೆ ಬರಬಹುದು, 2 ಸತಿ ಬರಬಹುದು, ಆಮೇಲೆ ಬರಲ್ಲ. ಹೆಚ್ಚಿನ ಜನ ಷೇರುಗಳಲ್ಲಿ ಹಣವನ್ನು ಹಾಕೋದು ಕಣ್ಣು ಮುಚ್ಚಿ ಬ್ಲೈಂಡ್ ಆಗಿ, ಯಾಕಂದ್ರೆ ಯಾರೊಬ್ರು ಹೇಳಿದ್ರು, ಪಕ್ಕದ ಮನೆಯವರು ಹೇಳಿದ್ರು, ಬ್ರೋಕರ್ ಹೇಳಿದ್ರು ಇತ್ಯಾದಿ. ಆದ್ದರಿಂದ ನಿಮ್ಮದೇ ಆದಂತ ರಿಸರ್ಚ್ ಮಾಡಿ. ಇಂತಹ PSUಗಳು ಮೇಲಕ್ಕೆ ಹೋಗ್ತಾ ಇರಬೇಕಾದ್ರೆ ನಿಮಗೆ ಅನ್ಸಿದ್ರೆ ಇದು ಇನ್ನೂ ಮೇಲಕ್ಕೆ ಹೋಗುತ್ತೆ, ನಾನು ಡೀಪ್ ಆಗಿ ಸ್ಟಡಿ ಮಾಡಿದ್ದೇನೆ ಅಂತಂದ್ರೆ ಆವಾಗ ತೆಗೆದುಕೊಳ್ಳುವಂತ ಸಾಹಸ ಮಾಡ್ಬೋದು. ಇಲ್ಲದಿದ್ರೆ ನೀವು ಅದೇನು ಪ್ರಾಫಿಟ್ ಬಂದಿದೆಯೋ ಅದನ್ನು ತಗೊಂಡು ಖುಷಿಯಾಗಿರ್ಬೋದು. ಇದು ನಿಮಗೆ ಸೇರಿದಂತ ಪ್ರೈವೇಟ್ ವಿಚಾರ, ಯಾಕಂದ್ರೆ ಹಣ ನಿಮ್ಮದು ಮತ್ತು ರಿಸ್ಕ್ ಕೂಡ ನಿಮ್ಮದು. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ರೈಲ್ವೆ ರಿಲೇಟೆಡ್ PSU ಸ್ಟಾಕ್ಸ್ ನಲ್ಲಿ ನೀವು ಹಣವನ್ನು ಹೂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನನ್ನ ಒಂದೇ ಒಂದು ಆಸೆ ಏನು ಅಂತಂದ್ರೆ ಹೆಚ್ಚಿನ ಕನ್ನಡಿಗರಿಗೆ ಒಂದಷ್ಟು ಫೈನಾನ್ಷಿಯಲ್ ಎಜುಕೇಶನ್ ಇರಲೇಬೇಕು ಮತ್ತು ಆದಷ್ಟು ದೊಡ್ಡ ಮೊತ್ತದ ಹಣವನ್ನು ಮುಂದಿನ ದಿನಗಳಲ್ಲಿ ಕ್ರೋಢೀಕರಣ ಮಾಡ್ಕೊಳ್ಬೇಕು. ನಿನ್ನೆ ನಾವು ಯೂಟ್ಯೂಬ್ನಲ್ಲಿ ಲೈವ್ ಆಗಿ ಒಂದು ಮಾಡೆಲ್ ಪೋರ್ಟ್ಫೋಲಿಯೋ ಅಂತ ಒಂದು ವಿಡಿಯೋ ಮಾಡಿದ್ವಿ, ಒಂದು 35 ನಿಮಿಷದ್ದು. ಅದನ್ನು ಮಾತ್ರ ನೋಡಲು ಮರೆಯದಿರಿ. ನಮಸ್ಕಾರ.